ಥ್ಯಾಂಕ್ ಯು. ನೈಸ್ ಮೂವಿ. ನೈಸ್ ಎಂಜಾಯ್. ಚೆನ್ನಾಗಿತ್ತು. ಏನು ಇಷ್ಟ ಆಯ್ತು ಮೇಡಮ್ ಸಿನಿಮಾದಲ್ಲಿ? ಲಾಸ್ಟ್ ಸೀನ್ ಅಂತೂ ತುಂಬ ಚೆನ್ನಾಗಿದೆ. ಲಾಸ್ಟ್ ಸೀನ್ ಚೆನ್ನಾಗಿದೆ. ಸರ್ ಹೇಗಿದೆ? ಚೆನ್ನಾಗಿದೆ ನೋಡಿ. ಮೇಡಮ್ ತುಂಬ ಚೆನ್ನಾಗಿದೆಯಾ? ಏನು ಸರ್ ಹೇಗೆ ಸಿನಿಮಾ? ತುಂಬ ಚೆನ್ನಾಗಿದೆ ಸರ್. ಸರ್ ಏನು ಹೊಸ ಹೊಸ ಇರೋ ಇಲ್ಲ ಸೆಂಟಿಮೆಂಟ್ಸ್ ಇದೆಲ್ಲ ಎಂಡಿಂಗಲ್ಲಿ ತುಂಬ ಚೆನ್ನಾಗಿದೆ ಸರ್. ಎಂಡಿಂಗ್ ಮಾತ್ರ ಏನೋ ಮನ್ಸಿಗೆ ಒಂಥರ ಇದಾಗ್ತದೆ. ಸರ್ ಸುಮಾರು ಜನ ನಟರಿದ್ದಾರೆ. ಅರ್ಥ ಆಗಿಲ್ಲ. ಸುಮಾರು ಜನ ನಟರಿದ್ದಾರೆ ಇದರಲ್ಲಿ, ದೊಡ್ಡ ದೊಡ್ಡ ಕಲಾವಿದರುಗಳು ಕೂಡ ಇದ್ದಾರೆ. ಏನು ಇಷ್ಟ ಆಗಿತ್ತು ನಿಮ್ಗೆ? ಇಲ್ಲ ಅವರು ಎಲ್ಲ ಆ್ಯಕ್ಟರ್ಗಳು ಚೆನ್ನಾಗಿ ಮಾಡಿದ್ದಾರೆ ಸರ್. ಹೊಸ ಹೀರೋ ಆರಾಮಾಗಿ ಫ್ಯಾಮಿಲಿ ಕುಂತ್ಕೊಂಡು ನೋಡ್ಬೋದು ಮೇಡಮ್. ನೈಸ್ ಮೂವಿ. ಸರ್ ತುಂಬ ಅದ್ಭುತ ಮೂವಿ. ಕನ್ನಡದಲ್ಲಿ ಒಂದು ಒಳ್ಳೆ ಲವ್ ಸ್ಟೋರಿ, 100% ಸಿನಿಮಾ. ಎಲ್ಲರೂ ಬಂದು ನೋಡಿ, ಮನುಷ್ಯತ್ವಕ್ಕೆ ಮಾತ್ರ ಬೆಲೆ ಕೊಡಿ, ಇಷ್ಟು ಹೇಳ್ಬೋದು ಅಷ್ಟೇ. ಸಿನಿಮಾದ ಮೆಸೇಜ್ ಏನು? ಹಾಂ, ಮೆಸೇಜ್ ಏನು? ಮನುಷ್ಯರಿಗೆ ಫಸ್ಟ್ ಬೆಲೆ ಕೊಡೋದು ಕಲ್ತ್ಕೊಬೇಕು. ಒಳ್ಳೆಯದಲ್ಲ. ಜೈ ಶ್ರೀರಾಮ್. ಸರ್ ಸಿನಿಮಾ ತುಂಬ ಚೆನ್ನಾಗಿದೆ ಮೂವಿ. ಚೆನ್ನಾಗಿದೆ ಮೇಡಮ್. ತುಂಬ ಚೆನ್ನಾಗಿದೆ. ಜನಕ್ಕೆ ಒಳ್ಳೆ ಮೆಸೇಜ್ ಇದೆ, ತಿಳ್ಕೊಳ್ಳೋ ಥರ. ಥ್ಯಾಂಕ್ ಯು. ಅದಕ್ಕೆ ಹೇಳ್ತಾ ಇದೆಯಾ? ಆ್ಯಕ್ಟಿಂಗ್ ಹೆಂಗಿತ್ತು? ಚೆನ್ನಾಗಿ ಮಾಡಿದ್ದಾರೆ. ತುಂಬ ಹೇಳ್ತಾ ತುಂಬ ಚೆನ್ನಾಗಿದೆ ಮೂವೀಸ್. ತುಂಬ ಚೆನ್ನಾಗಿ ಮಾಡಿದ್ದಾನೆ. ವೆರಿ ಮಚ್ ಪ್ರೌಡ್. ನೆಕ್ಸ್ಟ್ ಮೂವಿ ತುಂಬ ಚೆನ್ನಾಗಿದೆ. ಅದರಲ್ಲಿ ಎಲ್ಲದಕ್ಕಿಂತ ಹೆಚ್ಚಾಗಿ ಅಣ್ಣವ್ರ ಫೋಟೋ ತೋರಿಸ್ತಾರೆ, ಗಂಡು ಹೆಣ್ಣಿಗೆ ಮದುವೆ ಮಾಡಿಸಿ ಇದರಲ್ಲಿ ಪ್ರೀತಿ ಗೆಲ್ಲುತ್ತೆ. ಆಮೇಲೆ ಎಲ್ಲದಕ್ಕಿಂತ ಹೆಚ್ಚಾಗಿ ಕ್ಲೈಮ್ಯಾಕ್ಸಲ್ಲಿ ಸುದೀಪ್ ಅಣ್ಣ ಬರ್ತಾರೆ. ಸುದೀಪ್ ಅಣ್ಣ ಕೊಡೋ ಮೆಸೇಜ್ ಏನಂದರೆ, ಆಕ್ಸಿಡೆಂಟ್ ಆಗಿ ನಮ್ಮದು ಪ್ರಾಣ ಹೋಗಿ ಎಲ್ಲ ಒದ್ದಾಡ್ತಾ ಇರ್ತಾರೆ ನೀರು ಅಂತ, ಅದನ್ನು ಬಿಟ್ಬಿಟ್ಟೆಲ್ಲ ಸೆಲ್ಫಿ ತೊಗೊಳಕ್ಕೆ ಮತ್ತು ಫೋಟೋಸ್ ತೊಗೊಳಕ್ಕೆ ಹೋಗ್ತಾರೆ. ಸೊ ಪ್ರಾಣ ಉಳಿಸಿ ಅಂತ ಅವ್ರು ಒಳ್ಳೆ ಮೆಸೇಜ್ ಕೊಡ್ತಾರೆ. ಆಮೇಲೆ ಸಾವನಲ್ಲೂ ಸಾರ್ಥಕತೆ ಮೆರೀತಾರೆ. ಹೋಲ್ ಮೂವಿ ಟೀಮ್ಗೆ ಬಿಗ್ ಹ್ಯಾಟ್ಸ್ ಆಫ್. ರಾಜೀವ್ರು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಕಣ್ಣಲ್ಲಿ ನೀರು ಬರುತ್ತೆ. 100 days ಗ್ಯಾರಂಟಿ. ಮೇಡಮ್, ರಾಜೀವ್ ಅವ್ರದ್ದು ಎಷ್ಟು ದಿವಸ ಕೋ ಆರ್ಟಿಸ್ಟ್ಗಳಾಗಿ ನೋಡ್ತಾ ಇದ್ದೆ, ಇವತ್ತು ಈಗ ಹೀರೋ ಆಗಿ ಮಾಡಿದ್ದಾರೆ. ಇಲ್ಲ, ಕಣ್ಣಲ್ಲಿ ನೀರು ಬಂತು, ಅವ್ರನ್ನ ಹಗ್ ಮಾಡಿ ಅಳ್ಬೇಕಂತ ಅನ್ನಿಸ್ತು. ತುಂಬ ಎಮೋಷ್ನಲ್ ಆಯಿತು. ಎಲ್ಲರಿಗೂ ಕಣ್ಣಲ್ಲಿ ನೀರು ಬಂದಿದೆ. ಅವ್ರ ಆ್ಯಕ್ಟಿಂಗ್ ತುಂಬ ಚೆನ್ನಾಗಿದೆ. ರಾಜೀವ್ ಬ್ರೋ, ಹ್ಯಾಟ್ಸ್ ಆಫ್. ಗ್ರೇಟ್ ಪಿಕ್ಚರ್. ತುಂಬ ಚೆನ್ನಾಗಿತ್ತು ಮೂವಿ ಮಾತ್ರ. ಅಯ್ಯೋ ನೋಡೋಕ್ಕೆ ಆಗ್ತಿಲ್ಲ, ಎಂಡಿಂಗಲ್ಲಂತೂ ನೋಡೋಕ್ಕೆ ಆಗ್ತಿಲ್ಲ. ರಾಜೀವ್ ಅವ್ರನ್ನ ನಾವು ಎಲ್ಲ ನೋಡ್ತಾ ಇರ್ತೀವಿ, ಈ ಫಿಲಮಲ್ಲಿ ನೋಡೋಕ್ಕಂತೂ ನನಗೆ ಆಗಲೇ ಇಲ್ಲ. ತುಂಬ ಚೆನ್ನಾಗಿದೆ. ಸಾಂಗ್ಸ್ ತುಂಬ ಚೆನ್ನಾಗಿದೆ. 2 ಸಾಂಗ್ಸ್ 3 ಸಾಂಗ್ಸ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಬಟ್ ಮೆಲೋಡಿಯಸ್ ಆಗಿದೆ. ಲವ್ ಸ್ಟೋರಿನೂ ಇದೆ, ಕ್ಯಾಸ್ಟ್ ಸಿಸ್ಟಮಲ್ಲೂ ಇದೆ. ಬಟ್ ಆ ಲಾಸ್ಟೆಲ್ಲ ಒಂದಾಗಿ ಮತ್ತೆ ಇದು ಎಂಡಿಂಗ್ ಸೀನ್ ನೋಡೋದು ತುಂಬ ಕಷ್ಟ ಆಗುತ್ತೆ. ಸುದೀಪ್ ಅವ್ರದ್ದು ಹೇಳೋ ಇದನ್ನು ಎಲ್ಲರೂ ಫಾಲೋ ಮಾಡಿ. ತುಂಬ ಚೆನ್ನಾಗಿದೆ. ಸರ್ ಲಾಸ್ಟ್ ಸೀನ್ ಅಂತೂ ಸಖತ್ತಾಗಿದೆ. ಸುದೀಪ್ ಸರ್ ಬಂದಮೇಲೆ ಅಣ್ಣ ರಾಜೀವ್ ಅಣ್ಣ ಆ್ಯಕ್ಟಿಂಗ್ ಎಲ್ಲ ಸಖತ್ತಾಗಿ ಮಾಡಿದ್ದಾರೆ. ಕನ್ನಡ ಸಿನಿಮಾ ಬೆಳೆಸಿ. ನೈಸ್ ಸ್ಟೋರಿ, ಒಳ್ಳೆ ಕಾಮಿಡಿ ಇದೆ, ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ. ಸೇಮ್ ಹಾಗೆ ರಾಜೀವ್ ಅಣ್ಣ ಆ್ಯಕ್ಟಿಂಗ್ ಅಂತೂ ಸಖತ್ತಾಗಿದೆ. ಬಟ್ ಇನ್ನೂ ಏನಂದರೆ ಕನ್ನಡದಲ್ಲಿ ಜಾಸ್ತಿ ಮೂವಿಗಳಲ್ಲಿ ಇದೆ ಪ್ರಾಬ್ಲಮ್. ಸೊ ಅದನ್ನು ಇದು ಮಾಡಬೇಕು. ಮೂವಿ ಸಖತ್ತಾಗಿದೆ. 100 days ಪಕ್ಕ ಚೆನ್ನಾಗಿದೆ. ಮೂವಿ ಚೆನ್ನಾಗಿದೆ. ಸ್ಟೋರಿ ಚೆನ್ನಾಗಿದೆ. ನನಗೆ ಲವ್ ಸ್ಟೋರಿ ಇಷ್ಟ ಆಯಿತು. ಚೆನ್ನಾಗಿದೆ ಮೂವಿ, ಚೆನ್ನಾಗಿದೆ. 100 days ಪಕ್ಕ. ಉಸಿರು ಅಂತ ಚಿತ್ರ ನೋಡ್ಕೊಂಡು ಬಂದೆ. ರಾಜೀವ್ ಅವ್ರದ್ದು ತುಂಬಾ ಚೆನ್ನಾಗೇ ಇದೆ. ಈಗ ಲೀಗಿಂಗ್ ಕಾಲದಲ್ಲಿ ಲವ್ ಸ್ಟೋರಿಗಳಿಗೂ ಇದಕ್ಕೂ ಕಂಪೇರ್ ತುಂಬಾ ಚೆನ್ನಾಗಿದೆ. ಸಿನಿಮಾ ಆಟೋಗ್ರಫಿ, ಸಾಂಗ್ ಆಗಿರ್ಬೋದು, ಫೈಟ್ ಆಗಿರ್ಬೋದು, ಎಲ್ಲೂ ಕೆಳಗೆ ಬಿದ್ದಿರೋಂಥ ಸೀನ್ಗಳೇ ಇಲ್ಲ. ಹಾಗೂ ಬೆಂಗಳೂರಿನಲ್ಲಿ ಏನು ನಡೀತಿದೆ ಈಗ, ಏನು ಪ್ರೆಸೆಂಟ್ ಸಿಚುವೇಶನ್, ಯಾರು ಆಕ್ಸಿಡೆಂಟ್ ಆದರೆ ಎಲ್ಲ ಬಂದು ವೀಡಿಯೋ ಮಾಡೋದು, ಯಾರು ಆ್ಯಕ್ಟರ್ ಹೋದರೆ ಅವ್ರಿಗೂ ಒಂದು ಸ್ವಲ್ಪ ಪ್ರೈವೇಸಿ ಬಿಡೋದು. ಯಾಕಂದರೆ ಅವ್ರು ಏನೋ ಇದಕ್ಕೆ ಹೋಗಿರ್ತಾರೆ, ಫೋಟೋ ಅಂತ ಮುಗಿ ಬೀಳೋದು, ತುಂಬಾ ಘಟನೆಗಳು ನಡೀತಾ ಇರುತ್ತೆ. ಅದು ನಮ್ಮ ಪ್ರೀತಿಯ ಸುದೀಪ್ ಅಣ್ಣ ಅವರು ಯಾವ ಥರ ಹೇಳಬೇಕು ಅಂತ ಗೊತ್ತಿಲ್ಲ. ಒಂದು ಒಳ್ಳೆ ಸಂದೇಶ ಕೊಟ್ಟಿದ್ದಾರೆ ಜನರಿಗೆ. ಸುದೀಪ್ ಅಣ್ಣನ ಸ್ವ್ಯಾಗು ಇಲ್ಲೂ ಬಿಟ್ಟಿಲ್ಲ, ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ. ರಾಜೀವ್ ಅವ್ರ ಆ್ಯಕ್ಟಿಂಗ್ ಆಗಿರ್ಬೋದು ಸಕ್ಕತ್ತಾಗಿದೆ. ಮೂವಿ ಮಾತ್ರ ಅಲ್ಟಿಮೇಟ್ ಆಗಿದೆ. ಎಲ್ಲರೂ ಕನ್ನಡ ಜನ ಬಂದು ಈ ಸಿನಿಮಾ ನೋಡಿ ಗೆಲ್ಸ್ಬೇಕಂತ ಕೇಳ್ಕೊತೀವಿ. ತುಂಬ ಚೆನ್ನಾಗಿದೆ. ಜಾತಿ ಭೇದ ಭಾವ ಅನ್ನೋದು ಪ್ರೀತಿ ಬಂದಾಗ ಸಮಾಜದಲ್ಲಿ ಹೆಂಗೆ ಹ್ಯಾಂಡಲ್ ಮಾಡೋದು, ಹೇಗೆ? ಈಗ ಅದನ್ನೇ ಅಲ್ವಾ, ಈಗ ರಾಜಕಾರಣಿಗಳು ಅದನ್ನೇ ಅಲ್ವಾ ಮಾಡ್ತಾ ಇರೋದು. ತುಂಬ ಜನ ಎಲೆಕ್ಷನ್ ಬರೋ ಟೈಮಲ್ಲಿ ಈ ಕಿತ್ತಾಟಗಳು ಬರುತ್ತೆ, ಬೇರೆ ಟೈಮಲ್ಲಿ ಈ ಕಿತ್ತಾಟಗಳೇ ಬರೋಲ್ಲ. ಜಾತಿ ಭೇದ ಭಾವ ಮಾಡ್ತಾರೆ. ಮದುವೆ ಲವ್ ಮಾಡೋಕ್ಕೆಲ್ಲ ಚೆನ್ನಾಗಿರುತ್ತೆ, ಎಲ್ಲ ಚೆನ್ನಾಗಿರುತ್ತೆ. ಮದುವೆ ಆಗ್ಬೇಕಾದ್ರೆ ಮಾತ್ರ ಜಾತಿ ಭೇದ ಭಾವ ಅನ್ನೋ ಹೆಸರಲ್ಲಿ ಎಲ್ರಿಗೂ ಮೋಸ ಮಾಡ್ತಾರೆ. ಆದರೆ ಈ ಚಿತ್ರದಲ್ಲಿ ಈಗ ಯಾವುದು ಜಾತಿ ಭೇದ ಭಾವ, ಯಾರ್ದು ಪ್ರೀತಿ ಅನ್ನೋದು ಏನು ಒಂದು ಹುಡುಗ ಹುಡುಗಿ ಪ್ರೀತಿ ಅನ್ನೋದು
ಏನೊಂದು ಒಂದು ಕಥೆನ, ಒಂದು ಲವ್ ಸ್ಟೋರಿನ, ಸೆಂಟಿಮೆಂಟ್ನ, ತಂದೆ ತಾಯಿ ಕಥೆನ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಸುದೀಪ್ ಅಣ್ಣ ಮತ್ತು ಹ್ಯಾಟ್ಸಾಪು ಎಲ್ಲ ಹೊಸ ಕಲಾವಿದರಿಗೆ ಸಪೋರ್ಟ್ ಮಾಡೋದಲ್ಲಿ ಸುದೀಪ್ ಅಣ್ಣ ಎದ್ದಿದ್ಕೆ ಅಂತ ಹೇಳ್ತೀನಿ. ತುಂಬ ಚೆನ್ನಾಗಿದೆ. ಸುದೀಪ್ ಅಣ್ಣನ ಮ್ಯಾಕ್ಸ್ ಮೂವಿಗೆ ನಾವೆಲ್ಲರೂ ವೆಯ್ಟ್ ಮಾಡ್ತಾ ಇದ್ದೀವಿ. ಸುದೀಪ್ ಅಣ್ಣನಿಗೆ ಜೈ.